ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆದರ್ ತುಂಬ ಅಂದರೆ ತುಂಬಾ ಕೋಲ್ಡ್ ಇದೆ ಇವತ್ತು. ಕ್ಲೈಮೇಟ್ ಫುಲ್ ಚೇಂಜ್ ಇದೆ ಇವತ್ತು. ಹಾಯ್ ಫ್ರೆಂಡ್ಸ್, ಇವತ್ತು ಇವ್ರ ಅಜ್ಜಿ ಇವನನ್ನ ನೋಡೋದಿಕ್ಕೆ ಅಂತ ಬರ್ತಾ ಇದ್ದಾರೆ. ಅಂದ್ರೆ ನಮ್ಮಮ್ಮ ಊರಿಂದ ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನ್ನ ತಮ್ಮ ಮತ್ತೆ ನನ್ನ ಅಮ್ಮ ಬಂದಾಗ ಗಾಡಿ ಸೌಂಡ್ ಕೇಳಿಸ್ತು. ಅದಕ್ಕೆ ಚಿರು ಒಳಗಡೆ ಇದ್ದವನು ಓಡ್ ಬಂದು ಗೇಟ್ ಹತ್ರ ನಿಂತ್ಕೊಂಡ ಬಂದ್ರು ಅಂತ ಹೇಳಿ. ಅವ್ರು ಬಂದಿದ ತಕ್ಷಣ ನಮ್ಮ ಚಿರುಗೆ ಖುಷಿನೋ ಖುಷಿ. ಅವ್ರು ಬಂದಿದ್ದೇ ಇವನು ನೋಡ್ಕೊಂಡು ನಿಂತ್ಕೊಂಡ್ ಬಿಟ್ಟಿದ್ದಾನೆ. ಮತ್ತೆ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಅವನು ಕರ್ಕೊಂಡ್ ಬರ್ತಾ ಇದ್ದಾನೆ. ಈಗ ಯಾರದು ಚಿರು? ಯಾರದು ಚಿರು? ಬಾ ಚಿರು. ಯಾಕೆ ತಂದೋತೀನಿ ಅಳ್ಳಾಡ್ಸಿರ್ತಾವಲ್ವ, ಅಳ್ಳಾಡ್ಸಿ ಹೆಂಗೆ ಕುಡಿದು ಕುಡಿ ತೋರಿಸ್ಬಿಡವ, ಹೆಂಗೆ ಕುಡಿ ತೋರ್ಸು ತಿನ್ನಿ. ಯಾರವನು? ಮಾಮನೆ. ಒಳಗಡೆ ಬಂದಿದ್ದೆ. ಊರಿಂದ ಏನೇನ್ ತಂದಿದ್ದಾರೆ ಅಂತ ಹೇಳಿ ನಮ್ ಚಿರು ಚೆಕ್ ಮಾಡ್ತಾ ಇದ್ದ. ಅದೇ ಬಿಸ್ಕೆಟ್ ಸಿಕ್ತು ಅಂತ ಹೇಳಿ ಬಿಸ್ಕೆಟ್ ಎತ್ಕೊಂಡೋಗಿ ನಮ್ಮ ಅಮ್ಮನ ಕೈ ಕೊಡ್ತಾ ಇದ್ದ, ಇದನ್ನ ತೆಕ್ಕೊಡು ಅಂತ ಹೇಳಿ. ಫ್ರೆಂಡ್ಸ್, ಇವತ್ತು ನಮ್ಮ ಅಮ್ಮ ಬಂದಿದ್ದಾರೆ ಅಂತ ಹೇಳಿ ಒಂದು ಕಡೆ ಚಿಕನ್ ಸಾರು ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ, ಈ ಕಡೆ ಫ್ರೈ ಮಾಡೋಣ ಅಂತ ಹೇಳಿ ಫ್ರೈ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬಂದಿರೋದ್ರಿಂದನೇ ಮಾಡ್ತಾ ಇಲ್ಲ. ನಾವು ವಾರದಲ್ಲಿ 3 to 4 times ಮಾಡ್ತಾನೆ ಇರ್ತೀವಿ ನಾನ್ ವೆಜ್. ಬೈಲ್ ಮಗ್ನೆ, ಈ ಕಡೆ ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಹಾಗೆ ಒಂದ್ ಸೈಡ್ ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ದಾರೆ. ಒಬ್ಳೆ ಎಲ್ಲ ಅಡ್ಗೆ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಮುದ್ದೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮುದ್ದೆ ಮಾಡ್ಕೊಡ್ತಾ ಇದ್ದಾರೆ. ಇನ್ನೇನು ಚಿಕನ್ ಫ್ರೈ ಕೂಡ ರೆಡಿ ಆಗುತ್ತೆ. ಸಾಂಬಾರ್ ಆಲ್ರೆಡಿ ರೆಡಿ ಆಗ್ತಾ ಇದೆ, ಅದು ಕೂಡ ಮುಗೀತು. ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಮ್ಮಮ್ಮ ಮಗಳು ಮನೆಗೆ ಹೋಗ್ತೀನಿ ಅಂತ ಹೇಳಿ 2 ದಿನ ಮುಂಚಿತವಾಗೇನೆ ಮಾವಿನ ಹಣ್ಣೆಲ್ಲ ಕೀಳಿಸ್ಕೊಂಡು ಮತ್ತೆ ಬರುವಾಗ ಸೊಪ್ಪೆಲ್ಲ ಕೀಳಿಸ್ಕೊಂಡು ಪಕ್ಕದ ಮನೆಯವ್ರ ಹತ್ರ ತಗೊಂಡ್ ಬಂದಿದ್ದಾರೆ. ಈ ತರ ಎಲ್ಲ ತಗೊಂಡ್ ಬಂದ್ರು ಅಷ್ಟೇ, ತಗೊಂಡ್ ಬರ್ದೇ ಇದ್ರು ಅಷ್ಟೇ, ಅಪ್ಪ ಅಮ್ಮ ಈ ತರ ಬರುವಾಗ ನೋಡಕ್ಕೆ ಅಂತ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತಲ್ವಾ ಫ್ರೆಂಡ್ಸ್. ಅಪ್ಪ ಅಮ್ಮನಿಗೂ ಅಷ್ಟೇ, ಮಗಳ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಅವ್ರಿಗೂ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಖುಷಿ ಇರುತ್ತೆ. ಹಾಗೆ ಕೆಲವೊಬ್ಬರಿಗೆ ಪಾಪ ಅಪ್ಪ ಅಮ್ಮ ಇರ್ತಾರೆ, ಇನ್ನೊಬ್ಬೊಬ್ರಿಗೆ ಅಪ್ಪ ಅಮ್ಮ ಇರಲ್ಲ. ಒಬ್ರಿಗೆ ಅಪ್ಪ ಇದ್ರೆ ಒಬ್ರಿಗೆ ಅಮ್ಮ ಇರಲ್ಲ, ಒಬ್ರಿಗೆ ಅಮ್ಮ ಇದ್ರೆ ಒಬ್ರಿಗೆ ಅಪ್ಪ ಇರಲ್ಲ. ಪಾಪ ಅಂತವ್ರು ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತಾರಲ್ವಾ ಫ್ರೆಂಡ್ಸ್. ಮಗಳು ಮನೆಗೆ ಹೋಗ್ತೀನಿ ಅನ್ನೋ ಖುಷಿಗೆ ಇರೋ ಬರೋ ಸೊಪ್ಪು ತರಕಾರಿ ಕಾಳನ್ನೆಲ್ಲ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಈ ತರ ಎಲ್ಲ ತವ್ರ ಮನೆಯಿಂದ ತಗೊಂಡ್ ಬರ್ತಾರೆ ಅಂದಾಗ ತಗೊಂಡ್ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಅವ್ರು ಏನಾದ್ರೂ ತಗೊಂಡ್ ಬರ್ತಾರೋ ಅಥವಾ ಬಿಡ್ತಾರೋ, ಒಟ್ನಲ್ಲಿ ಅಪ್ಪ ಅಮ್ಮ ಹೆಣ್ಮಕ್ಳನ್ನ ನೋಡಕ್ಕೆ ಅಂತ ಬಂದ್ರೆ ಯಾವುದೇ ಹೆಣ್ಮಕ್ಳಿಗಾದ್ರೂ ಖುಷಿ ಅನ್ನೋದು ಪಾರವೇ ಇರಲ್ಲ, ಮಿತಿನೇ ಇರಲ್ಲ. ಅಷ್ಟು ಖುಷಿ ಪಡ್ತಾರೆ ಎಲ್ಲಾ ಹೆಣ್ಮಕ್ಳು. ಎಲ್ಲ ಮುಗೀತು. ಅದಾದ್ಮೇಲೆ ಸ್ವಲ್ಪ ಕೂತ್ಕೊಂಡು ಎಲ್ಲ ಮಾತಾಡಿದ್ವಿ. ಹಾಗೆ ಟೈಮು 2 ಗಂಟೆ ಆಗಿತ್ತು. ಅದಕ್ಕೆ ಊಟಕ್ಕೆ ಹಾಕೊಡೋಣ ಅಂತ ಹೇಳಿ ಊಟಕ್ಕೆ ಹಾಕೊಡ್ತಾ ಇದ್ದೆ. ಅಡ್ಗೆ ಕೂಡ ಎಲ್ಲ ಮುಗ್ದಿತ್ತು. ಊಟಕ್ಕೆ ಹಾಕೊಡೋಣ ಅಂತ ಹೇಳಿ ಊಟಕ್ಕೆ ಹಾಕೊಡ್ತಾ ಇದ್ದೆ. ಚಿರುಗೂ ಕೂಡ ನಮ್ಮಮ್ಮ ಊಟ ಮಾಡಿಸ್ತಾ ಇದ್ರು. ಅದಾದ್ಮೇಲೆ ಎಲ್ರಿಗೂ ಒಟ್ಟಿಗೆ ಊಟಕ್ಕೆ ಹಾಕೊಡೋಣ ಅಂತ ಹೇಳಿ ಎಲ್ರನ್ನೂ ಒಟ್ಟಿಗೆ ಕರೆದು ಊಟಕ್ಕೆ ಹಾಕೊಡ್ತಾ ಇದ್ದೆ. ಅಲ್ಲ ಬರೀ ಇಲ್ಲಿ ಚಾಕಿ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ. ಹಾಗೆ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಹಾಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಟೈಮ್ ಬಂದು 5:30 ಆಯ್ತು. ಊರಿಗೆ ಹೋಗ್ತೀವಿ ಅಂತ ಹೇಳಿ ನಮ್ಮಮ್ಮ ನನ್ನ ತಮ್ಮ ಇಬ್ರು ಹೊರಟಿದ್ರು. ನಮ್ಮ ಚಿರು ಕೂಡ ನಾನು ಹೋಗ್ತೀನಿ ಅಂತ ಅವ್ರ ಜೊತೆ ಹೋಗಿದ್ದ. ನಮ್ಮ ಚಿರು ಕೂಡ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವ್ರ ಅಪ್ಪ ನಮ್ಮ ಗಾಡಿನ ಸ್ಟಾರ್ಟ್ ಮಾಡಿದ್ರು, ಹೋಗೋಣ ಬಾ ಊರಿಗೆ ಅಂತ ಹೇಳಿ. ಅವನು ಅದನ್ನೇ ನಿಜ ಅಂತ ಅಂದ್ಕೊಂಡು ಊರಿಗೆ ಹೊರ್ಟೋಗ್ತಾರೆ ಅಂತ ಹೇಳಿ ಅವನ್ನ ಇಟ್ಕೊಂಡಿದ್ದ.
ಸರಿ ಬಾ ಗಾಡಿ ಮೇಲೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಗಾಡಿ ಮೇಲೆ ಕೂರಿಸ್ತಾ ಇದ್ರು. ಬಟ್ ಅವ್ನು ಒಪ್ಪಿಲ್ಲ, ಯಾಕಂದ್ರೆ ನಮ್ಮ ಗಾಡಿ ಸ್ಟಾರ್ಟ್ ಮಾಡಿದ್ರಲ್ಲ, ನಾವು ಹೊರ್ಟೋಗ್ತೀವಿ ಅಂತ ಹೇಳಿ ಅವ್ನು ಆ ಗಾಡಿ ಮೇಲೆ ಕೂತ್ಕೊಂಡಿಲ್ಲ. ಸರಿ ಆಯ್ತು, ಗಾಡಿ ಮೇಲೆ ಒಂದು ರೌಂಡ್ ಹೋಗಿದ್ ಬರ್ಲಿ ಅಂತ ಹೇಳಿ ಗಾಡಿ ಮೇಲೆ ಕೂರಿಸ್ತಿದ್ರು. ಬಟ್ ಅವ್ನು ಕೂತ್ಕೊಂಡಿಲ್ಲ, ಎಲ್ಲಿ ನಾವು ಹೊರ್ಟೋಗ್ತೀವಿ ಅಂತ ಹೇಳಿ ಅವನು ಗಾಡಿ ಮೇಲೆ ಕೂತ್ಕೊಂಡಿಲ್ಲ. ಟೈಮ್ ಆಗೋಗಿದೆ ಅಂತ ಹೇಳಿ ಅವರು ಕೂಡ ಓಡೋದಕ್ಕೆ ರೆಡಿ ಆದ್ರು. ಇನ್ ಮಳೆ ಬಂದ್ರೆ ಹೋಗೋದಿಕ್ಕಾಗಲ್ಲ ಅಂತ ಹೇಳಿ ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಅಮ್ಮನ್ನ ನನ್ನ ತಮ್ಮನ ಇಬ್ರನ್ನೂ ಊರಿಗೆ ಕಳಿಸ್ಬಿಟ್ಟು ನಾವು ಸ್ವಲ್ಪ ತೋಟದ ಹತ್ರ ಹೋಗೋಣ ಅಂತ ಹೇಳಿ ತೋಟದ ಹತ್ರ ಹೋಗ್ತಾ ಇದ್ವಿ. ತೋಟದ ಹತ್ರ ಹೋಗಿ 3-4 ದಿನ ಆಗಿತ್ತು. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ತೋಟದ ಹತ್ರ ಯಾಕೆ ಹೋಗ್ತೀವಿ ಅಂದ್ರೆ ನಾವು ಕೋಳಿಗಳು ಬಿಟ್ಟಿದೀವಲ್ಲ, ಅದಕ್ಕೆ ಮೇವ್ ಹಾಕೋಣ ಅಂತ ಹೇಳಿ ಡೈಲಿ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಮತ್ತೆ ಸಂಜೆ ಹೋಗ್ತಾ ಇರ್ತಾರೆ. ಇವತ್ತು ನಾವು ಕೂಡ ಫ್ರೀ ಇದ್ದೋ ಅಂತ ಹೇಳಿ ನಡೀರಿ ತೋಟದ ಹತ್ರ ಹೋಗಿ ಬರೋಣ ಅಂತ ಹೇಳಿ ತೋಟದ ಹತ್ರ ಬಂದ್ವಿ. ನೋಡಿ ಫ್ರೆಂಡ್ಸ್, ಕೋಳಿಗಳು 2 ಮೊಟ್ಟೆ ಇಟ್ಟಿದೆ. ಡೈಲಿ 2 ಮೊಟ್ಟೆ ಇಡ್ತಾ ಇದೆ ಕೋಳಿಗಳು. ಅದಕ್ಕೆ ತಗೊಂಡೋಗೋಣ ಅಂತ ಹೇಳಿ ಬೆಳಿಗ್ಗೆ ಸಂಜೆ ಬರ್ತಾ ಇರ್ತೀವಿ. ಬೆಳಿಗ್ಗೆ ಮೇವ್ ಹಾಕೋದಿಕ್ಕೆ ಅಂತ ಬರ್ತೀವಿ, ಸಂಜೆ ಕೋಳಿ ಮೊಟ್ಟೆಗಳನ್ನ ಎತ್ಕೊಂಡು ಹೋಗೋದಿಕ್ಕೆ ಅಂತ ಬರ್ತೀವಿ. ತಗೊಂಡೋಗೋಣ ಅಂತ ಹೇಳಿ ಎತ್ಕೊಳ್ತಾ ಇದ್ವಿ. ಹೇಗಿದ್ರು ಬಂದಿದ್ದೀವಿ ಅಂತ ಹೇಳಿ ಸ್ವಲ್ಪ ಕೋಳಿಗಳಿಗೆಲ್ಲ ಮೇವ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಮೇವ್ ಹಾಕ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಇನ್ನೂ 2 ಕೋಳಿಗಳನ್ನ ತಗೊಂಡ್ ಬಂದಿದೀವಿ, ಅದು ಮನೆ ಹತ್ರ ಇದೆ. ಇನ್ನೊಂದ್ 2 ದಿನ ಹೋಗ್ಲಿ ತಂದ್ ಬಿಡೋಣ ಅಂತ ಹೇಳಿ ಮನೆ ಹತ್ರನೇ ಇಟ್ಕೊಂಡಿದ್ವಿ. ಅದಾದ್ಮೇಲೆ ಒಂದ್ 2 ದಿನ ಆದ್ಮೇಲೆ ತಗೊಂಡ್ ಬಂದು ಇಲ್ಲಿಗೆ ಬಿಡ್ತೀವಿ ಕೋಳಿಗಳನ್ನ. ಹಾಗೆ ಸ್ವಲ್ಪ ನೀರ್ ಕೂಡ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ನೀರ್ನ ಹಾಕ್ತಾ ಇದ್ವಿ. ಏನ್ ಮಾಡ್ತಾ ಇದ್ಕೋಕ ಕೂಗು ಹ್ಞೂ ಅಂತದ ಹೆಂಗಂತದ ಓ ಮೇವಾಗ್ತಾ ಇದೆಯಾ ಮಗ್ನೆ? ಜೋ ಸಾಕ್ ಬಿಡೋದು, ತಿನ್ನಲ್ಲ ಅದು ಚಿರುವ, ಅದೆಲ್ಲ ತಿನ್ನಲ್ಲ ಬಿಡು ಮಗ್ನೆ. ಚಿರುವ ಅದು ತಿನ್ನಲ್ಲ ಬಾ, ಕೋಳಿ ಅದು ತಿನ್ನಲ್ಲ ಬಾ ಮಗ್ನೆ. ಹಾಕ್ಬಿಡು, ತಗೋ ಡೋರ್ ಹಾಕ್ಬಿಡು, ತಗೋ ಇಲ್ಲಿ ಡೋರ್ ಹಾಕ್ಬಿಡು, ಕ್ಲೋಸ್ ಮಾಡು, ಹೊಚ್ಬಿಡು ಬೈ ಕಡೆಗೆ ನೀನು ಹೊಚ್ಬಿಟ್ಟು ಬಾ. ಹಾಗೆ ನಮ್ಮ ಚಿರು ಕರು ನೋಡಬೇಕು ಅಂತ ಹೇಳಿ ಕೈ ತೋರಿಸ್ತಾ ಇದ್ದ. ಎಲ್ಲಿದೆ ಬಾ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಅವನು ತೋಟದ ಹತ್ರ ಬರೋದೇ ಕರುಗೋಸ್ಕರ ಅಂತ ಹೇಳಿ. ತೋಟದ ಹತ್ರ ಬಂದಾಗೆಲ್ಲ ಕರುನ ನೋಡದೆ ಮಾತ್ರ ಮನೆಗೆ ಬರೋದಿಲ್ಲ ಅವನು. ಅದನ್ನ ನೋಡಿ ಅದಕ್ಕೂ ಸ್ವಲ್ಪ ಮುದ್ದು ಕೊಟ್ಟು ಅದಾದ್ಮೇಲೆ ಸ್ವಲ್ಪ ಮೇವೆಲ್ಲ ಹಾಕಿ ಅದಕ್ಕೂನು ಅದನ್ನ ನೋಡ್ಕೊಂಡು ಆಟ ಆಡಿಸ್ಕೊಂಡು ಅದಾದ್ಮೇಲೆ ಬರ್ತಾನೆ ಅವನು. ಇವತ್ತಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್.